ಗುರು ಫೈನಲ್ ಆಗಿ ಹೋಗಿ ಗಾಡಿ ಎಲ್ಲ ಅನ್ಲೋಡ್ ಮಾಡ್ಕೊಂಬಂದೆ. ಸಿಕ್ಕಾಬಿಟ್ಟೆ ತಕರಾರಾಗೋಯ್ತು ಗುರು, ಬೇಜಾರಾಗೋಗೈತೆ. ಇನ್ನೂ ಸೆಟ್ಲ್ಮೆಂಟ್ ಆಗಿಲ್ಲ ಅಮೌಂಟಿಂದೆಲ್ಲ. ಬೆಳಗ್ಗೆ ನೋಡ್ಕೊಳ್ಳೋಣ, ಟ್ರಾನ್ಸ್ಪೋರ್ಟರ್ಗೆಲ್ಲ ಹೇಳಿದ್ದೀನಿ, ಮಾತಾಡೋಣ ಬೆಳಗ್ಗೆ ಅಂತ ಹೇಳಿದ್ದಾರೆ. ನೋಡೋಣ, ಇನ್ನೂ ಅಮೌಂಟು ಹಾಕಿಲ್ಲ. ಏನು ಪ್ರಾಬ್ಲಮ್ಮು ಅಂದರೆ 7 ಟನ್ ಅಂತೇಳಿ 12 ಟನ್ ಹಾಕ್ಬಿಟ್ಟವ್ರೆ. ಏನೂ ಮಾಡೋಂಗಿಲ್ಲ. ಗಾಡಿ ಖಾಲಿ ಆಯಿತು. ಇಲ್ಲಿಂದ ಗೋವಾ ಖಾಲಿ ಹೋಗೋಣ. ನೋಡ್ತಾ ಇರ್ಬೋದು, ನನ್ನ ಗಾಡಿ ಅಲ್ಲಿ ನಿಂತಿದೆ. ಅಲ್ಲಿ ಬೆಳಕಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ನೋಡ್ತಾ ಇರ್ಬೋದು ಹಸುಗಳು ಎಷ್ಟು ಚೆನ್ನಾಗಿ ಕೂತಾವೆ ಇಲ್ಲಿ. ಬೀಚ್ ಒಳಗಡೆ ಗಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ. ಫ್ಲಾಶ್ ಆನ್ ಮಾಡಬೇಡ. ನೋಡ್ತಾ ಇರ್ಬೋದು, ನನ್ನ ಗಾಡಿ ಅಲ್ಲಿ ನಿಂತೈತೆ. ಡೀಸೆಲ್ ಮತ್ತೆ ಖಾಲಿಯಾಗಿ ಹೋಗಿತ್ತು ಗುರು. ಇವತ್ತು ಯಾಕೋ ಈ ಟ್ರಿಪ್ಪು ನಂಗೆ ಸಿಕ್ಕಾಬಟ್ಟೆ ಅಯ್ಯೋ ಅನ್ನಿಸ್ಬಿಡ್ತು ಗುರು. ಟ್ಯಾಡ್ಗೂ ಖಾಲಿ ಆಯಿತು, ಡೀಸಲ್ಲು ಖಾಲಿ ಆಯಿತು. ನೋಡ್ತಾ ಇರ್ಬೋದು, ನನ್ನ ಗಾಡಿ ಇಲ್ಲಿ ನಿಂತೈತೆ ನೋಡಿ. ಇದೆ ಬೀಚ್ ಹತ್ರನೇ ನಿಲ್ಲಿಸ್ಕೊಂಡಿದ್ದೀನಿ ಆರಾಮಾಗಿ. ಬನ್ನಿ ಇಲ್ಲಿಂದ ಬಿಡೋಣ. ಫಸ್ಟು ಹೆಂಗೋ ಕ್ಯಾನಲ್ಲಿ ಹೋಗಿ 2000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಬಂದಿದ್ದಾಯಿತು. ಟೈರ್ಗಳು ಡೋರ್ ಒಂಚೂರು ಸ್ಕ್ರಾಚ್ ಆಗ್ಬಿಡ್ತವೆ ಗುರು ಒಳಗಡೆ ನೋಡಿ. ಅಕ್ಕಪಕ್ಕ ಎಲ್ಲ ಜಜ್ಜೋಗ್ಬಿಟ್ಟಿದೆ ಹಂಗೆ. ಅದೇನೋ ಕಬ್ಬಣದ್ದು ಇದಾಕೊಂಬಂದಿದ್ದು ಆ್ಯಂಗಲ್ಗಳು, ಬೇಜಾರಾಗೋಗುತ್ತಲ್ಲ. ಬನ್ನಿ ಫಸ್ಟ್ ಇಲ್ಲಿಂದ ಬಿಡೋಣ. ಬರ್ತಾ ಇರ್ಬೋದು, ಫೈನಲ್ ಆಗಿ ಇಲ್ಲಿಂದ ಬಿಡ್ತಾಯಿದ್ದೀವಿ. ನಮ್ಮ ಪ್ರಯಾಣ ಗೋವಾ ಕಡೆ. ದೊಡ್ಡ ದೊಡ್ಡ ಟ್ರೈಲರ್ಗಳೆಲ್ಲ ನಿಲ್ಸ್ಕೊಂಬಿಟ್ಟವ್ರು ಗುರು ಇಲ್ಲಿ. ಹೆಂಗೋ ಊಟ ಗೀಟ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಸೀದಾ ಹೋಗಿ ಟ್ರಾನ್ಸ್ಪೋರ್ಟ್ ಲೊಕೇಶನ್ ಕಳಿಸಿಲ್ಲ, ಯಾವುದೋ ಹೋಟ್ಲು ಲೊಕೇಶನ್ ಕಳಿಸಿದ್ದಾರೆ. ನೋಡೋಣ, ಅಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ. ಸೀದಾ ಈಗ ಅವ್ರು ಕಳಿಸಿರೋ ಲೊಕೇಶನಿಗೆ ಹೋಗಿ ಮನಿಕೊಳ್ಳೋಣ. ಬೆಳಗ್ಗೆ ನೋಡ್ಕೊಂಡ್ರಾಯ್ತು. ಬೆಳಗ್ಗೆನೇ ಹೋಗ್ಬೋದಿತ್ತು ಇಲ್ಲಿ ಮನಿಕೊಂಡು. ಸುಮ್ಮನೆ ಏನಕ್ಕೆ, ನೈಟ್ ಆರಾಮಾಗಿ ರೋಡ್ ಖಾಲಿ ಇರುತ್ತೆ, ಆರಾಮಾಗಿ ಹೋಗ್ಬಿಡೋಣ. ಬೆಳಗ್ಗೆ ಹೋದರೆ ಪೊಲೀಸ್ನವ್ರ ಕಾಟ, ಸುಮ್ಮನೆ ಏನಕ್ಕೆ ರಿಸ್ಕು. ಆರಾಮಾಗಿ ಹೋದರೆ ಬೆಳಗ್ಗೆನೇ ಯಾವ್ದಾದ್ರು ಬಾಡಿಗೆ ಬಂದಿದ್ರೆ ಹೇಳ್ತಾರೆ. ಸೀದಾ ಬೆಳಗ್ಗೆ ಫೋನ್ ಮಾಡಿ ಇನ್ನೊಂದು ಲೊಕೇಶನ್ ಕಳಿಸ್ಕೊಂಡು ಆಫೀಸ್ದು ಹೋಗ್ಬಿಡೋಣಂತೆ. ನೋಡಿ, ಇವೆಲ್ಲ ಫುಲ್ ಬೀಚ್ಗಳ್ದೆ ಗುರು. ನೋಡ್ತಾ ಇರ್ಬೋದು, ಇಲ್ಲ ನೋಡಿ, ಪಾರ್ಕ್ ಥರ ಮಾಡಿಬಿಟ್ಟವ್ರೆ ಎಲ್ಲ. ಇನ್ನೂ ಅಲ್ಲಿ ಆಟ ಆಡ್ತಿದ್ದಾರೆ ಗುರು ಎಷ್ಟೋ ಜನ. ಬನ್ನಿ ಸೀದಾ ಹೋಗೋಣ ಇಲ್ಲಿಂದ. ಗುರು ನೋಡ್ತಾ ಇರ್ಬೋದು, ಮ್ಯೂಸಿಯಮ್ ಇದು. ಒಂದು ಪ್ಲೇನು, ಒಂದು ಬೋಟ್ ನಿಲ್ಲಿಸಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಿದೆ ಇದು, ಸಖತ್ತಾಗಿದೆ. ಹಡಗು ನೋಡಿ ಎಷ್ಟು ದೊಡ್ಡದಿದೆ. ಏನು ರಿಯಲ್ಲೇ ಅನಿಸುತ್ತೆ ಇದು. ತುಂಬ ಹಳೆ ಮಾಡಲು ನೋಡಿ. ಇದು ಮಿಶೇಲು ಅದ ಇದಪ್ಪ, ದೊಡ್ಡ ಬಾಂಬು. ಸಖತ್ತಾಗಿದೆ ಅಲ್ಲ ಗುರು. ಅಯ್ಯಪ್ಪ, ಇಷ್ಟೊಂದು ಹತ್ರದಿಂದ ನೋಡಿರಲಿಲ್ಲ ನಾನು, ಇದೇ ಫಸ್ಟ್ ಟೈಮು. ನಾನು ಇವತ್ತು ಅನ್ಲೋಡ್ ಮಾಡಿದ್ನಲ್ಲ, ಅದು ಅಷ್ಟೇ ನೇವಿಗೇನೆ. ಅಲ್ಲೂ ಅಷ್ಟೇ ಬೋಟ್ಗಳು, ಆಮೇಲೆ ನೀರೊಳಗಡೆ ಇರುತ್ತಲ್ಲ ಗುರು, ಏನಂತಾರೆ ಅದನ್ನು, ಏನದು ಹೆಸ್ರಿಗೆ ಬಾಯಲ್ಲೇ ಬರ್ತಾಯಿಲ್ಲ ಗುರು ಹೆಸರು. ನೋಡಿ ಅಲ್ಲೊಂದಿದೆ, ಯಾವುದೋ ಮಿಷಲ್ ಯಾವ್ಯಾವ ಏನೇನೋ ಇದಾವೆ ಗುರು, ನಮಗೇನು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನೋಡಿ ಲಿಕ್ಕಿದ್ರು, ತೋರಿಸ್ತಾ ಇದ್ದೆ. ನಾನು ಹೋಗ್ತಾ ಇದ್ದೆ ಗುರು, ಏನೋ ನಿಂತೈತಲ್ಲ, ಇದ್ಯಾವಾಗ ಇಲ್ಲಿ ಏರ್ಪೋರ್ಟ್ ಮಾಡಿಬಿಟ್ರು ಅಂದ್ಕೊಂಡೆ. ನೋಡಿದ್ರೆ ಮ್ಯೂಸಿಯಮ್ಮು ಸಖತ್ತಾಗಿದೆ. ನನ್ನ ಗಾಡಿಯಲ್ಲಿ ನಿಂತಿದೆ, ನೋಡ್ತಾ ಇರ್ಬೋದು. ಬನ್ನಿ ಫಸ್ಟ್ ಗುರು. ಆಲ್ರೆಡಿ ಗೋವಾದಲ್ಲಿ ಎಂಟ್ರಿ ಆಗಿದ್ದೀವಿ. ಎಂಟ್ರಿ ಆದಾಗಲಿಂದ ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ ಗುರು, ಬರ್ರೇ ಬಾರ್ಗಳೇ ಇದ್ದಾವೆ. ಅಂದರೆ ಇನ್ನು ಈಗ ಎಂಟ್ರಿ ಆಗಿರೋದು. ನೋಡ್ತಾ ಇರ್ಬೋದು, ಬರೀ ಸಿಂಗಲ್ ರೋಡ್ ಇದು. ಎಲ್ಲ ಬಾರ್ಗಳೇ ನೋಡಿ, ಲೆಫ್ಟು ರೈಟ್ ಎಲ್ಲ ಕಡೆ ಬರೀ ಬಾರೆ. ಸಿಕ್ದವ್ರಿಗೆಲ್ಲ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅನಿಸುತ್ತೆ ಗೋವಾದಲ್ಲಿ. ಏನು ಫೇಮಸ್ಸು ಅಂದರೆ ಬಾರು, ಬೀಚು. ನಾನು ಒಂದು 2 ಟೈಮ್ ಗುರು ಗೋವಾದಲ್ಲಿ ಲೋಡ್ ಮಾಡಿಲ್ಲ ಚಿಕ್ಕ ಗಾಡೀಲಿ.
ಒಂದು 2 ಟೈಮು ಮಹಾರಾಷ್ಟ್ರದಿಂದ ಇದಕ್ಕೆ ಮಂಗಳೂರಿಗೆ ಲೋಡ್ ಸಿಕ್ಕಿದ್ದಾಗ ಇದೇ ರೂಟಲ್ಲಿ ಬಂದಿದ್ದೆ. ಆಮೇಲೆ ಇದೇ ರೂಟಲ್ಲಿ ಮಹಾರಾಷ್ಟ್ರಕ್ಕೆ ಒಂದು ಸತಿ ಹೋಗಿದ್ದೀನಿ. ಯಾವತ್ತೂ ಇಲ್ಲಿ ಹಾಲ್ಟ್ ಆಗಿಲ್ಲ. ಹಂಗಾಗಿ ಇವತ್ತು ನೋಡಬೇಕು. ನನಗೆ ಜಾಗನೂ ಸ್ವಲ್ಪ ಹೊಸದಲ್ವ, ಥರ ಮನಸ್ಸಲ್ಲಿ ಒಂಥರ ಡಗ್ 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 ಅನ್ನಿಸ್ತಾ ಇದೆ. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಏನೇ ಒಂದು ತಪ್ಪಿಗೂ ಇಂಥದ್ದೇ ಅಂತ ಒಂದು ಇದು ಮಾಡಿರ್ತಾರಲ್ವ. ಈಗ ನೋ ಎಂಟ್ರಿಯ ರೋಡು ನಮಗೆ ಗೊತ್ತಿಲ್ಲದಲ್ಲೇ ಹೋದರೆ ನೆಕ್ಸ್ಟ್ ಟೈಮ್ ಬಂದರೆ ಫೈನ್ ಹಾಕ್ತೀವಪ್ಪ ಹಂಗೆ ಹಿಂಗೆ ಅಂತ ಬೈದ್ಬಿಟ್ಟು ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಈ ಕಡೆ ಹಂಗಲ್ಲ, ಸಿಗಾಕೊಂಡ್ರೆ ಮುಗೀತು, ನೀನು ಕಟ್ಟೆ ಹೋಗಬೇಕು. ಅಲ್ಲ ಸರ್, ಹೊರಗಡೆ ಗಾಡಿ ನಮಗೆ ಗೊತ್ತಿಲ್ಲದಲ್ಲೇ ಬಂದಿರೋದಲ್ಲ, ಫಸ್ಟ್ ಟೈಮ್ ಬಂದಿರೋದು ನಾವು, ನಮ್ಗೆ ಗೊತ್ತಿಲ್ಲ, ಒಂದು ಸತಿ ಹೋಗಲಿ ಬಿಡಿ ಅಂದರೆ ಅವೆಲ್ಲ ಸೀನೇ ಇಲ್ಲ. ಕಟ್ಟ್ರಿ ಅಂದರೆ ಬಿಡೋದೇ ಇಲ್ಲ ಕಟ್ಟೋ ತನಕ. ಅದು 2,000 3,000 ರೂಪಾಯಿ ಕೇಳ್ತಾರೆ ಇವರು. ಹೊಟ್ಟೆಲ್ಲ ಉರಿತೈತೆ, ಏನು ಮಾಡೋಣ, ಪರಿಸ್ಥಿತಿಗಳು ಹಿಂಗಿದಾವೆ. ಡ್ರೈವರ್ಗಳು ಕಂಡ್ರೆ ಎಲ್ಲರಿಗೂ ಅಷ್ಟೇ ತುಂಬ ಇಷ್ಟ ಗುರು, ಲವ್ ಜಾಸ್ತಿ. ಪೊಲೀಸ್ನವ್ರಿಗಂತೂ ತುಂಬಾ ಲವ್ ಜಾಸ್ತಿ ಡ್ರೈವರ್ಗಳಿಗೆ ಕಂಡ್ರೆ. ನಾವು ಕೊಟ್ಟು ರೂಢಿ ಮಾಡಿದೆ, ಅವ್ರು ಇಸ್ಕೊಂಡು ರೂಢಿ ಆಗೋರೆ, ಏನೂ ಮಾಡೋಂಗಿಲ್ಲ. ಇಲ್ಲೂ ರೂಲ್ಸ್ ಸಿಕ್ಕಾಬಟ್ಟೆ ಜಾಸ್ತಿ ಗುರು. AI ಕ್ಯಾಮ್ರಾ ಜಾಸ್ತಿ ಇಕ್ಕಿದ್ದಾರೆ. ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಪಟ್ಟಂತ ಫೈನು. ಆಮೇಲೆ ಆನ್ಲೈನ್ ಡಾಕ್ಯುಮೆಂಟ್ಸು ವೆರಿಫೈ ಆಗುತ್ತೆ, ಪೊಲ್ಯೂಷನ್ನು. ಆಮೇಲೆ ಡಾಕ್ಯುಮೆಂಟ್ಸ್ ಏನಾರ ಯಾವ್ದಾರ ಒಂದು ಮಿಸ್ಟೇಕ್ ಆಯಿತು ಅಂದ್ರೂ ಪ್ರಾಬ್ಲಮ್ ಆಗಿಬಿಡುತ್ತೆ. ನೋಡಿ ನನ್ನ ಮಕ್ಕಳು ಎಣ್ಣೆ ಕುಡ್ಕೊಂಡು ಹಾಡು ಹೇಳ್ಕೊಂಡು ಹೋಗ್ತಾವ್ರೆ, ಹೋಗಾಡ್ತಾರ ನೋಡ್ರಿ, ಅವ್ರು ಆಡ್ತಿರೋದು ನೋಡ್ರಿ. ನೋಡ್ತಾ ಇರ್ಬೋದು ಮುಂಬೈ ಎಷ್ಟು ಕಿಲೋಮೀಟ್ರ್ ಇದೆ ಅಲ್ಲಿಂದ. ಆರ ನೋಡಿ ಹಂಗಿಲ್ಲ ಗುರು. ಬೀಚ್ ಕಾಣ್ತಾ ಇಲ್ಲ ನಿಮಗೆ, ಫುಲ್ ಕತ್ತಲೆ ಇದೆ. ಬೀಚ್ ಮೇಲೆ ಹೋಗ್ತಾ ಇದ್ದೀವಿ, ಫುಲ್ಲು ಕಪ್ಪು ಕಾಣ್ತಾ ಇದೆ ಗುರು. ಬೋಟ್ ಗೀಟ್ ಎಲ್ಲ ಕಾಣುತ್ತೆ, ಲೈಟಿಂಗ್ಸ್ ಮುಂದೆ ತೋರಿಸಿ ಮೊನ್ನೆ. ಗೋವಾ ಬ್ರಿಡ್ಜು, ಸಮುದ್ರದ ಬ್ರಿಡ್ಜ್ ಇದು. ತೋರ್ಸೋಣ ಅಂದರೆ ಬರೀ ಗಿಡಗಳೇ ಜಾಸ್ತಿ ಇದ್ದಾವೆ ಗುರು. ಮುಂದೆ ಒಂದು ಬ್ರಿಡ್ಜ್ ಸಿಗುತ್ತೆ, ಅಲ್ಲಿ ಸಖತ್ತಾಗಿ ಕಾಣುತ್ತೆ, ಅಲ್ಲಿ ತೋರಿಸ್ತೀನಿ ಮನೆ ಗುರು. ನೋಡ್ತಾ ಇರ್ಬೋದು, ಘಾಟಲ್ಲಿದ್ದೀವಿ ಆಲ್ರೆಡಿ ನಾವು. ಅಪ್ಪತ್ತಿ ಆಲ್ರೆಡಿ ಡೌನ್ ಇಳಿತಾ ಇದ್ದೀವಿ. ತುಂಬ ಚಿಕ್ಕ ರೋಡ್ ಗುರು ಇದು. ನನಗೆ ಓವರ್ಟೇಕ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಗೋವಾದ ಗಾಡಿ ನೋಡಿ, ಟರ್ನಿಂಗಲ್ಲಿ ಹೆಂಗೆ ಆಟ ಆಡ್ತಾವನ ಇವನು. 2 ನಿಮಿಷ ಲೇಟ್ ಆಗುತ್ತೆ, ಏನಕ್ಕೆ ಹಿಂಗೆ ಆಡ್ತಾನೆ. ಸಡನ್ನಾಗಿ ಆಪೋಸಿಟಿಂದ ಗಾಡಿ ಬಂತು, ಏನು ಮಾಡ್ತಾನೆ. ಅವನು ಸಾಯ್ತಲ್ಲೇ ಪಾಪ. ದೊಡ್ಡ ಗಾಡಿಯವ್ರಿಗೂ ಎಲ್ಲರಿಗೂ ನೋಡಿ ತೊಂದರೆ ಕೊಡೋದು. ಹೆಂಗೈತೆ ನೋಡ್ಗುರು ಹಿಲ್ಸ್ ರೋಡ್ ಇದು. ಹಾವು ಹೋದಂಗೆ ಹೋಗೈತೆ ಹಂಗೆ. ಇವರು ಫೈನಲಿ ಗೋವಾ ಒಳಗಡೆ ಬಂದಿದ್ದಾಯಿತು. ಅವ್ರು ಕಳಿಸಿದ ಲೊಕೇಶನ್ಗೆ ಕರೆಕ್ಟಾಗಿ ಬಂದಿದ್ದೀನಿ. ಇಲ್ಲಿಂದ ಒಂದು 500 ಕಿಲೋಮೀಟ್ರು ಮುಂದಕ್ಕೆ ಹೋಗ್ಬೇಕು. ಇಲ್ಲೇ ಪಾರ್ಕಿಂಗ್ ಸಿಕ್ತು, ಹಂಗಾಗಿ ಇಲ್ಲೇ ನಿಲ್ಸ್ಕೊಂಡಿದ್ದೀನಿ. ಟೈಮ್ 12 ಗಂಟೆ 4 ನಿಮಿಷ ಆಗಿದೆ. ಸುತ್ತಮುತ್ತ ಎಲ್ಲ ಗಾಡಿಗಳೆಲ್ಲ ಇಲ್ಲೇ ನಿಲ್ಸ್ಕೊಂಡಿರೋ ಕಾರಣ ನಾನು ಆಪೋಸಿಟೇ ನಿಲ್ಸ್ಕೊಂಡಿದ್ದೀನಿ. ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ.